ಹೋರಾಟಗಾರರು ಕಾರ್ಯಕರ್ತರು ನಾವು ಶಿವಮೊಗ್ಗದಿಂದ ಕಾರ್ಗಲ್ಲಿಗೆ ತೆರಳ್ತಾ ಇದ್ದೀವಿ. ಕಾರ್ಗಲ್ ಚಲೋ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಬೃಹತ್ ಹೋರಾಟಕ್ಕೆ ನಮ್ಮ ಶಿವಸಂಕಲ್ಪ, ಶ್ರೀಗಂಧ, ಗೋವರ್ಧನ ಟ್ರಸ್ಟ್, ಮಾರಿಕಾಂಬಾ ಮೈಕ್ರೋ ಫೈನಾನ್ಸ್, ಪರಿಸರ ಸಂಘಟನೆಗಳು, ಕನ್ನಡ ರಕ್ಷಣಾ ವೇದಿಕೆಯ ಸಿಂಹಸೇನೆಯ ಸದಸ್ಯರು ಹಾಗೂ ಸಾವಿರಾರು ಜನ ಸಾರ್ವಜನಿಕರು ನಮಗೆ ಇದೊಂದು ಹೋರಾಟದಲ್ಲಿ ಅವತ್ತು ಕೈ ಜೋಡಿಸಲಿದ್ದಾರೆ. ಮುಂಜಾನೆ ಬೆಳಗ್ಗೆ 7 ಗಂಟೆಗೆ ನಾವು ನಮ್ಮ ಈ ಹೋರಾಟವನ್ನು ಆರಂಭ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಫ್ರೀಡಮ್ ಪಾರ್ಕಲ್ಲಿ ಸೇರ್ಕೊತೀವಿ. ಆ ದಿನ ಬೆಳಗ್ಗೆ ಫ್ರೀಡಮ್ ಪಾರ್ಕಿಂದ ನಾವು ನೂರಾರು ಬಸ್ಗಳ ಮೂಲಕ ಈ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಈ ಹೋರಾಟವನ್ನು ನಮಗೆ ಶುಭ ಕೋರಲಿಕ್ಕೆ ನಮ್ಮ ಬಿಳಿಕಿ ಮಠದ ಪೂಜ್ಯರಾದ ರಾಚೋಟೇಶ್ವರ ಶ್ರೀಗಳು, ತ್ಯಾವರೆ ಕೆರೆ ಮಠದ ಪೂಜ್ಯರಾದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಮತ್ತು ನಮ್ಮ ಹಿರಿಯ ಸ್ವಾಮೀಜಿಗಳಾದಂತಹ ಬೆಕ್ಕಿಂಕಲ್ ಮಠದ ಶ್ರೀ ಮುರುಘರಾಜೇಂದ್ರ ಶ್ರೀಗಳು ಮತ್ತು ಆದಿಂಚಿಂಚನಗಿರಿ ಮಠದ ನಾದಮಯಾನಂದನಾಥ ಸ್ವಾಮೀಜಿಗಳು ಇವರೆಲ್ಲ ಬಂದು ನಮಗೆಲ್ಲ ಆ ಹೋರಾಟವನ್ನು ಚಾಲನೆ ನೀಡಲಿದ್ದಾರೆ. ಇಲ್ಲಿಂದ ಹೊರಟು ನಾವು ಸುಮಾರು 10:30ಕ್ಕೆ ಸಾಗರನ ತಲುಪ್ತೀವಿ. ಸಾಗರದ ಗಾಂಧಿ ಸರ್ಕಲ್ ಅಂದರೆ ಬಸ್ ಸ್ಟ್ಯಾಂಡ್ ಪಕ್ಕ ಇರುವಂಥ ಗಾಂಧಿ ಸರ್ಕಲಲ್ಲಿ ಅಷ್ಟು ಜನ 5,000 ಜನನು ನಾವು 5,000ಕ್ಕೂ ಮೇಲ್ಪಟ್ಟು ಅಲ್ಲಿ ಸೇರ್ಕೊಳ್ತೀವಿ. ಮತ್ತು ನಮ್ಮ ಸಾಗರದಲ್ಲಿ ಯಾವ ಪರಿಸರ ತಂಡಗಳಿದೆ, ಅಲ್ಲಿನ ರೈತಪರ ಸಂಘಟನೆಗಳು ನಮ್ಮ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಸಾಗರದಿಂದನೂ ನಮಗೆ ಸಾವಿರಾರು ಸಂಖ್ಯೆಯಲ್ಲಿ, ಆಮೇಲೆ ಬೇಸೂರು ಹೋರಾಟ ಸಮಿತಿ ಅಂತ ಏನಿದೆ, ಅಣು ವಿದ್ಯುತ್ ಯೋಜನೆ ವಿರೋಧ ಮಾಡಿ ಹೋರಾಟವರು ಮಾಡ್ತಾ ಇದ್ದಾರೆ, ಅವರು ನಮಗೆ ಕೈ ಜೋಡಿಸ್ತಾ ಇದ್ದಾರೆ. ಸಾಗರದ ಗಾಂಧಿ ಸರ್ಕಲಲ್ಲಿ ಒಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಮಾಡಲಿದ್ದೇವೆ. ಆ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಬಂಗಾರಮಕ್ಕಿಯ ಪರಮ ಪೂಜ್ಯರಾದಂತಹ ಶ್ರೀ ಮಾರುತಿ ಗುರೂಜಿಯವರು ಆ ಒಂದು ಹೋರಾಟವನ್ನು ಉದ್ದೇಶಿಸಿ ಅವತ್ತು ಮಾತನಾಡಲಿದ್ದಾರೆ. ಮತ್ತು ಕೆಲವು ಪರಿಸರ ಹೋರಾಟಗಾರರು, ಸಾಗರದ ಪರಿಸರ ಹೋರಾಟಗಾರರು ಸಹ ಆ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಸಾಗರದಿಂದ ಹೊರಟು ನಾವು ಸಿಗಂದೂರಿಗೆ ತೆರಳಿ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ದೇವಿ ದರ್ಶನ ಮಾಡಿಕೊಂಡು ಮಧ್ಯಾಹ್ನದ ಭೋಜನ ಸ್ವೀಕರಿಸಿಕೊಂಡು ಅಲ್ಲಿಂದ ನೇರವಾಗಿ ಕಾರ್ಗಲ್ಲಿ ಹೊರಡ್ತೀವಿ. ಕಾರ್ಗಲ್ಲಲ್ಲಿ ಒಂದು ದೊಡ್ಡ ಒಂದು ಮೈದಾನ ಇದೆ, ಕೆಪಿಸಿ ಅವರದ್ದು ದೊಡ್ಡ ಮೈದಾನ ಇದೆ. ಆ ಮೈದಾನದಲ್ಲಿ ಒಂದು ಬೃಹತ್ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಅಲ್ಲಿ ಕಾರ್ಗಲ್ಲಿನ ಲೋಕಲ್ ಜನತೆ ಸಹ ನಮ್ಮ ಈ ಒಂದು ಅಲ್ಲೇನು ನಿರಾಶ್ರಿತರಾಗ್ತಾ ಇದ್ದಾರೆ ಶರಾವತಿ PSP ಯೋಜನೆಯಿಂದ, ಆ ನಿರಾಶ್ರಿತರ ಯಾರ್ಯಾರು ಆಗೋಲಿದ್ದಾರೆ ಅವರೆಲ್ಲ ನಮ್ಮ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲೊಂದು ದೊಡ್ಡ ಬೃಹತ್ ಸಭೆ ಆಗುತ್ತೆ. ಅಲ್ಲಿ ನಾವು KPC ಅಧಿಕಾರಿಗಳಿಗೆ ನಾವು ಮತ್ತೊಮ್ಮೆ ಮನವಿಯನ್ನು ನೀಡಲಿದ್ದೇವೆ. ಒಂದು 5,000 to 6,000 ಜನ ಅಲ್ಲೂ ಇರ್ತೀವಿ. ಶಿವಮೊಗ್ಗದಿಂದನೇ 5,000 ಜನ ತೆರಳ್ತಾ ಇದ್ದೀವಿ. ಅಲ್ಲಿಂದ 1,000 ಜನ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಅಲ್ಲಿಂದ ನಾವು ಮನವಿಯನ್ನು ನೀಡಿ ಸಂಜೆ ನಾವು ವರದಳ್ಳಿಯ ಶ್ರೀಧರಾಶ್ರಮಕ್ಕೆ ತೆರಳಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ರಾತ್ರಿ ಭೋಜನ ಮುಗಿಸ್ಕೊಂಡು ನಾವೆಲ್ಲ ಶಿವಮೊಗ್ಗಕ್ಕೆ ಹಿಂತಿರುಗುವಂಥ ಒಂದು ಹೋರಾಟದ ರೂಪುರೇಷೆಯನ್ನು ಮಾಡಿದ್ವಿ. ಇನ್ನು ಮುಂದಿನ ವಿಚಾರ ನಮ್ಮ ನಾಯಕರಾದ ಈಶ್ವರಪ್ಪ ಮಾತಾಡ್ತಾರೆ.